ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ವಾತಿ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟಿಪ್ ಏನಂತ ನೋಡೋಣ. ನಾವು ಫ್ರೂಟ್ಸ್ ಎಲ್ಲ ತರ್ತಾ ಇರ್ತೀವಲ್ಲ, ದಿನ ನಾನು ತಿಂದಾಗೆಲ್ಲ ಈ ರೀತಿ ಫ್ರೂಟ್ಸನ್ನು ತೊಳೆದು ತಿನ್ನಬೇಕಂದ್ರೆ ನಾವಾದರೆ ತೊಳೆದ್ಬಿಟ್ಟು ತಿಂತೀವಿ. ಚಿಕ್ಕ ಮಕ್ಕಳಾದರೆ ಹಾಗೇ ತಿಂದ್ಬಿಡ್ತಾರಲ್ಲ. ಆ ರೀತಿ ಮಾಡ್ದಿರ ನಾವು ಡೈರೆಕ್ಟಾಗಿ ತೊಳೆದಿರ ಡೈರೆಕ್ಟಾಗಿ ಯಾವ ರೀತಿ ತಿಂದ್ಬಿಡ್ಬೋದು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟು ನಾವು ಫ್ರೂಟ್ಸ್ ತಂದಿದ್ದ ತಕ್ಷಣವೇ ಸ್ವಲ್ಪ ನೀರನ್ನು ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ಅಡುಗೆ ಸೋಡನ್ನು ಹಾಕ್ಕೊಂಬಿಟ್ಟು ಅದರಲ್ಲಿ ಈ ರೀತಿ ಆಪಲ್ಸ್ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ತೊಳೆದು ಮತ್ತು ಒಂದು ಕ್ಲಾತ್ ತಗೊಂಡು ಈ ರೀತಿ ಒರೆಸ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಅದ್ರ ಮೇಲೆ ಇಡೋದ್ರಿಂದ ನಮಗೆ ಆ ಫ್ರೂಟ್ಸು ಕ್ಲೀನಾಗಿರುತ್ತೆ. ಮತ್ತು ನಾವು ಡೈರೆಕ್ಟಾಗಿ ತೊಳೆದಿರ ಹಾಗೆ ತಿಂದ್ಬಿಡ್ಬೋದು. ನಾವಾದರೆ ಕ್ಲೀನಾಗಿ ತೊಳ್ಕೊಂಡು ತಿಂತೀವಲ್ಲ, ಆ ಮಕ್ಕಳು ಯಾವ ರೀತಿ ತೊಳ್ಕೊತಾರೆ, ಸುಮ್ಮನೆ ನೀರಲ್ಲಿ ಅದ್ಬಿಟ್ಟು ಈ ರೀತಿ ತೊಳೆದಿದ್ದೀವಿ ಅಂದ್ಬಿಟ್ಟು ಹಾಗೆ ತಿಂದ್ಬಿಡ್ತಾರೆ. ಆ ರೀತಿ ತಿನ್ನಬಾರ್ದು. ಸೊ ಈ ರೀತಿ ಮಾಡೋದ್ರಿಂದ ನಾವು ಡೈರೆಕ್ಟಾಗಿ ಆಪಲ್ಸನ್ನು ತಿಂದ್ಬಿಡ್ಬೋದು, ಏನು ಇನ್ಫೆಕ್ಷನ್ ಅನ್ನೋದು ಬರೋದಿಲ್ಲ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಮಗೆ ಕುಕ್ಕರು ಈ ರೀತಿ ವಿಸಿಲ್ಸು ಲೀಕೇಜ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಗ್ಯಾಸ್ ಪ್ರಾಬ್ಲಮ್ ಆಗಿರ್ಬೋದು, ಈ ರೀತಿ ಆಗ್ತಾ ಇರುತ್ತೆ. ನಮಗೆ ಲೀಕೇಜ್ ಈ ರೀತಿ ಆಗದಿರೋ ಇರಬೇಕಂದ್ರೆ ಈ ಟಿಪ್ಪನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಾವು ಯೂಸ್ ಮಾಡುವಂಥ ಕೊಬ್ಬರಿ ಎಣ್ಣೆ ತಗೊಂಡು ಈ ರೀತಿ ಕ್ಯಾಪ್ಗೆ ಈ ರೀತಿ ಹಚ್ಚಿಬಿಟ್ರೆ ಮತ್ತು ನಮಗೆ ಲೀಕೇಜ್ ಪ್ರಾಬ್ಲಮ್ಸ್, ಗ್ಯಾಸು ಈ ರೀತಿ ಹೋಗೋದು ಅದೆಲ್ಲ ಆಗದಿರೋ ಇರುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ. ಮಹಿಳೆಯರಿಗಾಗಿರ್ಬೋದು, ಕಾಲೇಜ್ ಹೋಗುವಂಥ ಹುಡುಗಿಯರಿಗಾಗಿರ್ಬೋದು ತುಂಬಾ ಕಷ್ಟ ಬರುತ್ತೆ. ಅದೇನು ಕಷ್ಟ ಅಂದರೆ, ನಾವು ಕೀಸನ್ನು ಈ ರೀತಿ ಬ್ಯಾಗಲ್ಲಿ ಹಾಕ್ಕೊಂಬಿಟ್ಟು ನಾವು ಹುಡ್ಕೋದೇ ಒಂದು ಕಷ್ಟ. ಆ ರೀತಿ ಆಗದಿರ ನಮ್ಗೆ ಈಸಿಯಾಗಿ ಕೀಸು ಸಿಗಬೇಕಂತ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ತಗೊಂಡಿದ್ದೀನಿ. ಇಲ್ಲಿ ಒಳಗಡೆ ಒಂದು ಜಿಪ್ ಇರುತ್ತಲ್ಲ, ಆ ಜಿಪ್ಗೆ ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಬಿಟ್ರೆ ನಮ್ಗೆ ಈಸಿಯಾಗಿ ಕೀಸು ಸಿಗುತ್ತೆ. ಹುಡುಕೋ ಅಷ್ಟು ಇರೋದಿಲ್ಲ, ಟೈಮ್ ವೇಸ್ಟು ಆಗೋದಿಲ್ಲ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಾವು ಕೀಸ್ ಈ ರೀತಿ ಹ್ಯಾಂಡ್ ಬ್ಯಾಗಲ್ಲಿ ಹಾಕ್ಕೊಂಡ್ಬಿಟ್ಟು ಹುಡ್ಕೋ ಬದಲು ಈ ರೀತಿ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ಸಿಗ್ಬಿಡುತ್ತೆ. ಟಿಪ್ ನಂಬರ್ 4 ನೋಡೋಣ ಬನ್ನಿ. ನಾನಿಲ್ಲಿ ವೇಸ್ಟ್ ಆಗಿರೋಂಥ 4 ವಾಟರ್ ಬಾಟಲ್ ಕ್ಯಾಪ್ಸನ್ನು ತಗೊಂಡಿದ್ದೀನಿ. ನಾವು ಬೇಗ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಲ್ಲ, ಆ ಬಿಸಾಕ್ದಿರ ನಮಗೆ ವೇಸ್ಟ್ ಆಗಿರೋಂಥ ವಸ್ತುಗಳು ನಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಈ ರೀತಿ ವೇಸ್ಟ್ ಆಗಿರೋಂಥ ಕ್ಯಾಪ್ಸನ್ನು ನಾನು ಸ್ಟವ್ ಕೆಳಗಡೆ ಈ ರೀತಿ ಇಡ್ತಿದ್ದೀನಿ. ಈ ರೀತಿ ನಾವು ಇಡೋದ್ರಿಂದ ನಮಗೆ ಆ ಕೌಂಟರ್ ಟಾಪ್ ಅನ್ನೋದು ಕ್ರ್ಯಾಕ್ಸ್ ಅನ್ನೋದು ಬೀಳೋದಿಲ್ಲ. ನಾವು ಸ್ಟವ್ ತೊಳೆಯೋವಾಗ ಈ ರೀತಿ ಮುಂದೆ ಹಿಂದೆಗೆ ಜರುಗಿಸ್ತಾ ಇರ್ತೀವಿ. ಈ ರೀತಿ ಅದನ್ನು ಮುಂದೆ ಹಿಂದೆ ಈ ರೀತಿ ಮಾಡೋದ್ರಿಂದ ನಮಗೆ ಆ ಕೌಂಟರ್ ಟಾಪ್ ಮೇಲೆ ಕ್ರ್ಯಾಚಸ್ ಅನ್ನೋದು ಬೀಳುತ್ತೆ. ಮತ್ತು ನಮಗೆ ಸೌಂಡ್ ಕೂಡ ಬರ್ತಾ ಇರುತ್ತೆ. ಆ ಸೌಂಡ್ ಅದೇನು ಬರ್ದಿರ ನಾವು ಈ ರೀತಿ ಕ್ಯಾಪ್ಸನ್ನು ಇಡೋದ್ರಿಂದ ನಮಗೆ ಈಸಿ ಆಗುತ್ತೆ. ಮತ್ತು ಈ ರೀತಿ ಮೇಲೆ ಎತ್ತಿಬಿಟ್ಟು ಕೂಡ ನಾವು ಕ್ಲೀನಾಗಿ ಕೌಂಟರ್ ಟಾಪನ್ನು ತೊಳಿಬೋದು. ಈ ರೀತಿ ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 5, ನಾವು ನೈಲ್ ಪಾಲಿಶನ್ನು ದಿನ ಯೂಸ್ ಮಾಡ್ತಾ ಇರ್ತೀವಿ. ಅದು ಬೇಗ ಬರೋದಿಲ್ಲ. ಕ್ಯಾಪ್ ಈ ರೀತಿ ಟೈಟಾಗಿ ಇರುತ್ತೆ. ಆ ಟೈಟಾಗಿರೋದನ್ನು ಲೂಸಾಗಿ ನಮಗೆ ಬೇಗ ಫಾಸ್ಟಾಗಿ ಈ ರೀತಿ ಬರಬೇಕಂದ್ರೆ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ವ್ಯಾಸ್ಲೈನ್ ಅನ್ನೋದು ಇರುತ್ತಲ್ಲ, ಆ ವ್ಯಾಸ್ಲೈನನ್ನು ತಗೊಂಡು ಈ ರೀತಿ ನಾನು ತೋರಿಸೋ ರೀತಿ ನೀವು ಮಾಡಿ ಆ ಕ್ಯಾಪ್ ಅನ್ನೋದು ಟೈಟಾಗೆ ಬರೋದಿಲ್ಲ. ಈ ರೀತಿ ಕ್ಲೀನಾಗಿ ನಾನು ನೈಲ್ ಪಾಲಿಶ್ಗೆ ಈ ರೀತಿ ಹಚ್ತಾಯಿದ್ದೀನಿ. ಆ ಬಾಟಲ್ಗೆ ಈ ರೀತಿ ಸುತ್ತಲೂ ನಾನು ವ್ಯಾಸ್ಲೈನನ್ನು ಹಚ್ತಾಯಿದ್ದೀನಿ. ಈ ರೀತಿ ಹಚ್ಚಿದ್ಮೇಲೆ ನೋಡಿ, ತುಂಬ ಈಸಿಯಾಗಿ ಸ್ಟಕ್ ಆಗದಿರ, ಟೈಟ್ ಆಗದಿರ ನಮಗೆ ಈಸಿಯಾಗಿ ಬಂದುಬಿಡುತ್ತೆ. ನಾವು ಎಲ್ಲ ರೀತಿ ನೈಲ್ ಪಾಲಿಶು ಇದನ್ನು ಹಚ್ಕೊಂಡು ಯೂಸ್ ಮಾಡ್ಕೋಬೋದು. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 6, ನಾವು ರೇಟ್ ಕಡಿಮೆ ಇದ್ದಾಗ ಟೊಮ್ಯಾಟೊ ಜಾಸ್ತಿ ತರ್ತಾ ಇರ್ತೀವಿ. ಅದು ನೀರಿನಂಶ ಬಿದ್ದುಬಿಟ್ಟು ಬೇಗ ಕೊಳ್ತೋಗ್ತಾ ಇರುತ್ತೆ. ಆ ಕೊಳ್ತೋಗ್ದಿರ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದೇನು ಅಂತ ತೋರಿಸ್ತೀನಿ.
ನಾನು ಫಸ್ಟು ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಅಡುಗೆಗೆ ಯೂಸ್ ಮಾಡುವಂಥ ಎಣ್ಣೆಯನ್ನು ತಗೊಂಡಿದ್ದೀನಿ. ಆ ಎಣ್ಣೆಯನ್ನು ತಗೊಂಡು ಈ ರೀತಿ ಟೊಮ್ಯಾಟೊ ಮೇಲೆ ಈ ರೀತಿ ಒಂದು ಬೆರಳಲ್ಲಿ ಎಣ್ಣೆಯನ್ನು ತಗೊಂಡು ಈ ರೀತಿ ಕ್ಲೀನಾಗಿ ಹಚ್ತಾಯಿದ್ದೀನಿ. ಈ ರೀತಿ ಹಚ್ಚೋದ್ರಿಂದ ಅದ್ರ ಒಳಗಡೆ ನೀರಿನ ಅಂಶ ಏನೂ ಹೋಗೋದಿಲ್ಲ ಮತ್ತು ನಮಗೆ ಬೇಗ ಕೊಳ್ತೋಗೋ ಚಾನ್ಸಸ್ ಕೂಡ ಇರೋದಿಲ್ಲ. ನಾವು ತಂದಿರೋಂಥ ಎಲ್ಲ ಟೊಮ್ಯಾಟೊಗೂ ಈ ರೀತಿ ಹಚ್ಬಿಟ್ಟು ಕ್ಲೀನಾಗಿ ನಾವು ಸ್ಟೋರೇಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಟೊಮ್ಯಾಟೊ ಅನ್ನೋದು ಕೊಳ್ತೋಗೋದಿಲ್ಲ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆಯಾ? ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋ ಏನು ಅಂತ ಅಲ್ಲಿವರೆಗೂ ನೋಡ್ತಾ ಇರಿ. ಮತ್ತಷ್ಟು ವೀಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.